ಬಂದ್ರಾ? ಇವತ್ತಿನ ಸ್ಟೋರಿ ಬಂದು ನಮ್ಮ ಸಬ್ಸ್ಕ್ರೈಬರಲ್ಲಿ ಒಬ್ಬರಾದಂತಹ ರಮೇಶ್ ಅವರ ಜೊತೆ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್. ಅವರ ಜೊತೆ ನಡೆದದ್ದು ಏನು ಅಂತ ಹೇಳ್ತಾ ಹೋಗ್ತೀನಿ. ಆದರೆ ನೀವು ಈ ವಿಡಿಯೋನ ನೋಡಲೇಬೇಕಂತೇನಿಲ್ಲ. ಜಸ್ಟ್ ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಕೂತ್ಕೊಂಡ್ರೆ ಸಾಕು, ನಿಮ್ಮ ಸ್ಟೋರಿ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಓಕೆ, ದೆನ್ ಸ್ಟಾರ್ಟ್ ಮಾಡೋಣ ಕಥೆನ. ಎಲ್ಲಿ ವೇಟ್ ಮಾಡೋದು ಬೇಡ. 34 ವರ್ಷ ವಯಸ್ಸಿರುವಂಥ ರಮೇಶ್ ಬಂದು ಧಾರವಾಡದಲ್ಲಿ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಒಬ್ಬ ಸಾಧಾರಣ ಮನುಷ್ಯ ಬೆಳಿಗ್ಗೆ 6 ಗಂಟೆಗೆ ಆಟೋ ತಗೊಂಡು ಹೊರಟ್ರೆ ರಾತ್ರಿ 10-11 ಗಂಟೆ ತನಕ ಓಡಾಡ್ತಾನೆ ಇರ್ತಾರೆ. ಇವರು ಒಬ್ಬ ಹೆಂಡತಿ ಮತ್ತು 2 ಚಿಕ್ಕ ಮಕ್ಕಳಿರ್ತಾರೆ. ಮನೆ ಬಾಡಿಗೆ, ಸ್ಕೂಲ್ ಫೀಸ್, ತಿಂಗಳ ಖರ್ಚು ಅಂತ ತುಂಬಾ ಇರುತ್ತೆ. ಇದನ್ನೆಲ್ಲ ಮಾಡಬೇಕಂದ್ರೆ ಗಾಡಿ ಓಡಿಸ್ಲೇಬೇಕಾಗಿರುತ್ತೆ ರಮೇಶ್ ಅವರು. ಆದರೆ ಹೆಚ್ಚಿಗೆ ಟ್ರಿಪ್ ಹೋಗಬೇಕು ಅಂತ ರಮೇಶ್ ರಾತ್ರಿ ಲೇಟ್ ಆಗೋ ತನಕ ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಅವರ ರೂಟೀನ್ ಆಗಿರುತ್ತೆ. ಹೆಂಡತಿ ಯಾವಾಗಲೂ ಇಷ್ಟೊತ್ತು ಯಾಕೆ ಲೇಟ್ ಆಗಿಬಿಡ್ತೀರಾ, ಆರಾಮಾಗಿ ಬೇಗ ಬರ್ಬೋದಲ್ಲ ಅಂತ ಕೇಳ್ತಾರೆ. ಆದರೆ ರಮೇಶ್, ಬಿಡು, 1 ಟ್ರಿಪ್ ಜಾಸ್ತಿ ಹೊಡೆದ್ರೆ 200-300 ಸಿಗುತ್ತೆ, ಅದೇ ಮನೆ ತರಕಾರಿ ಖರ್ಚಿಗೆ ಅಥವಾ ಏನಕ್ಕಾದರೂ ಬರುತ್ತೆ ಅಂತೇಳಿ ಜೀವನನ ನಡೆಸ್ತಾ ಇರ್ತಾರೆ. ಒಂದು ದಿನ ರಾತ್ರಿ ರಮೇಶ್ ಲಾಸ್ಟ್ ಟ್ರಿಪ್ ಮುಗಿಸಿ ಮನೆ ಕಡೆ ಹೊರಡ್ತಾರೆ. ರಾತ್ರಿ ಸುಮಾರು 10:30 ಆಗಿರುತ್ತೆ. ಧಾರವಾಡದ ರಸ್ತೆಗಳು ಈ ಹೊತ್ತಿಗೆ ತಣ್ಣಗೆ ಖಾಲಿ ಆಗಿರ್ತವೆ. ಅಂಗಡಿ ಮುಂಗಟ್ಟುಗಳು ಎಲ್ಲ ಮುಚ್ಚೋಗಿರ್ತವೆ. ಸ್ಟ್ರೀಟ್ ಲೈಟ್ಗಳ ಬೆಳಕು ಮಾತ್ರ ರಸ್ತೆ ಮೇಲೆ ಬೀಳ್ತಾ ಇರುತ್ತೆ. ರಮೇಶ್ ಆಟೋ ಅಲ್ಲಿ ಹಾಡು ಕೇಳ್ತಾ ತನ್ನ ಪಾಡಿಗೆ ತಾನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ಅವರು ಮನೆ ಹೋಗೋ ಟೈಮ್ ಆಗಿರುತ್ತೆ. ಅಷ್ಟರಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ರಸ್ತೆ ಬದಿಯಲ್ಲಿ ಒಬ್ಬಳು ಹೆಂಗಸು ನಿಂತ್ಕೊಂಡಿರ್ತಾಳೆ. ಅದು ರಮೇಶ್ ಅವ್ರ ಕಣ್ಣಿಗೆ ಕಾಣುತ್ತೆ. ಆಟೋ ನಿಲ್ಲಿಸಿ ಅಂತ ಸನ್ನೆ ಮಾಡ್ತಾರಲ್ಲ, ಆ ರೀತಿ ಸನ್ನೆ ಮಾಡಿಕೊಂಡು ಆ ಮಹಿಳೆ ನಿಂತಿರ್ತಾಳೆ. ರಮೇಶ್ ಅಷ್ಟೊತ್ತಿಗೆ ಯೋಚನೆ ಮಾಡಿ, ಇಷ್ಟೊತ್ತಲ್ಲಿ ಅದು ಈ ರಸ್ತೆಯಲ್ಲಿ ಒಬ್ಬಳೆ ಹೆಂಗಸು ಹೆಂಗೆ ನಿಂತ್ಕೊಂಡಿರ್ತಾಳೆ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಆದರೆ ಅಷ್ಟೊತ್ತಲ್ಲಿ ಆ ಒಂಟಿ ಹೆಂಗಸನ್ನ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೆ. ಸೊ ರಮೇಶ್ ಅವರು ಅಲ್ಲಿ ಆಟೋನ ನಿಲ್ಲಿಸ್ತಾರೆ. ಆ ಹೆಂಗಸು ನೋಡಲಿಕ್ಕೆ 25-28 ವರ್ಷದ ಯುವತಿ ಥರ ಕಾಣ್ತಾ ಇದ್ದಾಳೆ. ಒಳ್ಳೆ ಸೀರೆ, ಅದು ಕೆಂಪು ಸೀರೆ ಉಟ್ಕೊಂಡು ತಲೆಯಲ್ಲಿ ಬಿಳಿ ಮಲ್ಲಿಗೆ ಹೂವು ಮುಡಿದಿದ್ದಾಳೆ. ಮುಖ ನೋಡ್ತಾ ಇದ್ದರೆ ತುಂಬ ಶಾಂತವಾಗಿ ಕಾಣಿಸ್ತಿರ್ತಾಳೆ. ರಮೇಶ್, ಎಲ್ಲಿಗೆ ಹೋಗಬೇಕು ಮೇಡಮ್ ಅಂತ ಕೇಳ್ತಾರೆ. ಆಗ ಹೆಂಗಸು ಧಾರವಾಡದ ಒಂದು ಏರಿಯಾ ಅಡ್ರೆಸ್ನ ಹೇಳ್ತಾರೆ. ಆ್ಯಂಡ್ ಏನೂ ಮಾತಾಡದೆ ಆಟೋ ಹತ್ತಿ ಕೂತ್ಕೋತಾಳೆ. ರಮೇಶ್ ಆಟೋ ಸ್ಟಾರ್ಟ್ ಮಾಡಿ, ಸರಿ ಆಯ್ತು, ಒಂದು ಟ್ರಿಪ್ ಹೊಡೆದು ಮನೆ ಹೋಗೋಣ ಅಂಥೇಳಿ ಗಾಡಿನ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ರಮೇಶ್ಗೆ ಮೊದಲ ಸ್ಟ್ರೇಂಜ್ ಅನುಭವ ಆಗುತ್ತೆ. ಏನಪ್ಪ ಅಂತಂದರೆ, ಆ ಹೆಂಗಸು ಹಿಂದೆ ಆಟೋದಲ್ಲಿ ಕೂತ್ಕೊಂಡಿದ್ದಾಳೆ. ಬಟ್ ಯಾವುದೇ ಒತ್ತಡದ ಫೀಲ್, ಅಂದರೆ ಯಾರಾದರೂ ವ್ಯಕ್ತಿ ಕೂತ್ಕೊಂಡ್ರೆ ಗಾಡಿಯಲ್ಲಿ ವೇಟ್ ಫೀಲ್ ಆಗುತ್ತೆ. ಆ ವೇಟ್ ಫೀಲ್ ಅವರಿಗೆ ಆಗ್ತಿರಲ್ಲ. ಇಷ್ಟು ವರ್ಷದ ಅನುಭವ ಇರುತ್ತೆ ರಮೇಶ್ ಅವರಿಗೆ. ಯಾವುದೇ ಒಬ್ಬ ವ್ಯಕ್ತಿ ಹಿಂದ್ಗಡೆ ಕೂತ್ಕೊಂಡಿರೋ ಅನುಭವ ಅವರಿಗೆ ಹಾಗೇ ಆಗುತ್ತೆ. ಬಟ್ ಈ ಮಹಿಳೆ ಹತ್ತಿದ ಮೇಲೆ ಅವರಿಗೆ ಯಾವುದೇ ಫೀಲಿಂಗ್ ಆಗ್ತಾನೆ ಇಲ್ಲ. ಅವರಿಗೆ ಸಡನ್ನಾಗಿ ಭಯ ಶುರುವಾಗುತ್ತೆ. ಏನಪ್ಪ ಇದು, ಯಾವುದೇ ವ್ಯಕ್ತಿ ಕೂತ್ಕೊಂಡಿರೋ ಥರ ಫೀಲ್ ಆಗ್ತಾ ಇಲ್ಲ, ಬಟ್ ಹಿಂದ್ಗಡೆ ನೋಡಿದರೆ ಕೂತ್ಕೊಂಡಿದ್ದಾರೆ ಇವರು, ಏನಿದು ಅಂತ ಹೇಳ್ಬಿಟ್ಟು ಆ ಭಯವನ್ನು ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಗಾಡಿನ ಓಡಿಸ್ತಾರೆ. ಗಾಡಿ ಸ್ವಲ್ಪ ದೂರ ಹೋದ್ಮೇಲೆ ರಮೇಶ್ ರಿಯರ್ ವ್ಯೂ ಮಿರರಲ್ಲಿ ನೋಡ್ತಾರೆ. ಆ ಹೆಂಗಸು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾಳೆ. ತುಟಿ ಅಲ್ಲಾಡ್ತಿದೆ. ಏನೋ ಮಂತ್ರ ಹೇಳೋ ರೀತಿ ಕಾಣಿಸ್ತಾ ಇರುತ್ತಷ್ಟೆ. ಅಲ್ಲದೆ ಇನ್ನೊಂದು ವಿಷಯ ಗಮನಿಸ್ತಾರೆ. ಆ ರಾತ್ರಿ ಗಾಳಿ ತಣ್ಣಗೆ ಬೀಸ್ತಾ ಇರುತ್ತೆ. ಅದು ಬೇಸಿಗೆ ಕಾಲ ಆದರೂ ತಣ್ಣನೆ ಗಾಳಿ ಮಾತ್ರ ಬೀಸ್ತಾನೆ ಇರುತ್ತೆ. ಆಟೋ ಓಪನ್ ಆಗಿರೋದ್ರಿಂದ ಗಾಳಿ ಒಳಗಡೆ ಬರ್ತಾನೆ ಇರುತ್ತೆ. ರಮೇಶ್ ಕೂದಲು ಗಾಳಿಗೆ ಅಲುಗಾಡ್ತಾ ಇದೆ. ಆದರೆ ಇನ್ನೊಂದು ಸ್ಟ್ರೇಂಜ್ ವಿಷಯ ಏನಂದರೆ, ಆ ಹೆಂಗಸಿನ ತಲೆಯಲ್ಲಿ ಮುಡಿದಿರುವಂಥ ಆ ಮಲ್ಲಿಗೆ ಹೂ ಸ್ವಲ್ಪ ಕೂಡ ಅಲ್ಲಾಡ್ತಾ ಇರಲ್ಲ. ಗಾಳಿ ಬೀಸಿದ್ರೂ ಕೂಡ ಕಲ್ಲಿನ ಹಾಗೆ ಸ್ಥಿರವಾಗಿ ನಿಂತಿರುತ್ತೆ. ರಮೇಶ್ಗೆ ಅದನ್ನು ನೋಡಿ ಕೈ ಕಾಲು ತಣ್ಣಗಾಗ್ತಾ ಹೋಗುತ್ತೆ. ರಿಯರ್ ವ್ಯೂ ಮಿರರ್ನಲ್ಲಿ ಮತ್ತೆ ಒಮ್ಮೆ ನೋಡ್ತಾರೆ. ಆ ಹೆಂಗಸಿನ ಕಣ್ಣು ತೆರೆದಿರುತ್ತೆ. ಆ್ಯಂಡ್ ಆ ಕಣ್ಣು ನೇರವಾಗಿ ರಮೇಶ್ ಅವರ ಕಣ್ಣನ್ನೇ ದಿಟ್ಟಿಸಿ ನೋಡ್ತಾ ಇರುತ್ತೆ. ಆ ಹೆಂಗಸಿನ ಕಣ್ಣು ತುಂಬ ಶಾಂತವಾಗಿರುತ್ತೆ. ಆದರೆ ಅದರಲ್ಲಿ ಏನೋ ಒಂಥರ ಖಾಲಿ ಇದೆ ಅನ್ನೋ ಫೀಲಿಂಗ್. ರಮೇಶ್ಗೆ ಆ ಕ್ಷಣ ತನ್ನ ಎದೆ ಬಡಿತ ಜೋರಾದ ಶಬ್ದ ಬರುತ್ತೆ. ರಮೇಶ್ ಮನಸ್ಸಲ್ಲೇ ದೇವರ ನಾಮ ಜಪಿಸ್ತಾ ಗಾಡಿ ಓಡಿಸ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ರಮೇಶ್ಗೆ ಇನ್ನೊಂದು ವಿಚಿತ್ರ ಅನುಭವ ಆಗೋಕ್ಕೆ ಶುರುವಾಗುತ್ತೆ. ಆಟೋ ಒಳಗಡೆ ಇದ್ದಕ್ಕಿದ್ದ ಹಾಗೆ ಮಲ್ಲಿಗೆ ಹೂವಿನ ಘಮ ಬರ್ತಾ ಹೋಗುತ್ತೆ. ಅದು ಎಷ್ಟು ಸ್ಟ್ರಾಂಗ್ ಇತ್ತಂದರೆ, ನೀವು ಯಾವುದೇ ಒಂದು ಪರ್ಫ್ಯೂಮ್ನ ಹೊಡ್ಕೊಂಡ್ರೆ ಯಾವ ರೀತಿಯ ಸ್ಮೆಲ್ ಬರುತ್ತೋ ಆ ರೀತಿಯ ಮಲ್ಲಿಗೆ ವಾಸನೆ ಬರ್ತಾ ಇರುತ್ತೆ. ಗಾಡಿ ತುಂಬ ಆ ಘಮ ತುಂಬೋಗಿರುತ್ತೆ. ಮೊದಲು ಅದು ನಾರ್ಮಲ್ ಅನಿಸುತ್ತೆ,
ನಂತರ ರಮೇಶ್ಗೆ ಗೊತ್ತಾಗುತ್ತೆ ಆ ಘಮ ಜೊತೆಗೆ ಒಂಥರ ತಣ್ಣಗಿನ ಫೀಲ್ ಕೂಡ ಬರ್ತಿದೆ. ಆ ತಣ್ಣಗಿನ ಗಾಳಿ ರಮೇಶ್ ಕುತ್ತಿಗೆ ಮೇಲೆ ಬಿದ್ದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಯಾರಾದರೂ ನಿಮ್ಮ ಕತ್ತಿನಲ್ಲಿ ಬಂದು ಬಾಯಿಯಿಂದ ಊದಿರೆ ಯಾವ ಥರ ಫೀಲ್ ಬರುತ್ತೋ ನಿಮಗೆ ಆ ರೀತಿಯ ಫೀಲ್ ಅನುಭವ ರಮೇಶ್ ಅವ್ರಿಗೆ ಆಗ್ತಾ ಇರುತ್ತೆ. ರಮೇಶ್ಗೆ ಆ ಕ್ಷಣ ರಮೇಶ್ ಏನು ಮಾಡ್ತಾರೆ ಅಂದರೆ ಹಿಂತಿರುಗಿ ನೋಡಬೇಕು ಅಂತ ಅನಿಸುತ್ತೆ. ಆದರೆ ತಿರುಗೋಕೆ ಧೈರ್ಯ ಆಗ್ತಿಲ್ಲ. ಕಾಲು ನಡುಗ್ತಾ ಇರುತ್ತೆ, ಕೈ ನಡುಗ್ತಾ ಇರುತ್ತೆ. ಆದರೂ ಆಟೋ ನಿಲ್ಲಿಸಬಾರ್ದು ಅನ್ನೋ ಮನಸ್ಥಿತಿ ರಮೇಶ್ ಅವ್ರದ್ದಾಗಿರುತ್ತೆ. ನಿಲ್ಲಿಸಿದ್ರೆ ಏನಾಗುತ್ತೆ, ನಿಲ್ಲಿಸಿ ಅವಳಿಗೆ ಇಳಿ ಅಂತಂದರೆ ಏನಾಗ್ಬಿಡುತ್ತೋ ಅನ್ನೋ ಭಯ ರಮೇಶ್ ಅವ್ರಿಗೆ ಮನಸ್ಸಲ್ಲಿ ಓಡ್ತಾನೆ ಇರುತ್ತೆ. ರಮೇಶ್ ಹಲ್ಲು ಕಚ್ಕೊಂಡು ಗಾಡಿನ ಸುಮ್ಮನೆ ಓಡಿಸ್ತಾರೆ. ಆ ಏರಿಯಾ ಹತ್ತಿರ ಇರಬೇಕಾದ್ರೆ ಆ ಹೆಂಗಸು ಇಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ಆ ಧ್ವನಿ ತುಂಬ ಶಾಂತವಾಗಿ ಕೇಳಿಸ್ತಾ ಇರುತ್ತೆ. ಆದರೆ ಒಂಥರ ಮಾಯದಿಂದ ಬಂದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ರಮೇಶ್ ಆಟೋ ನಿಲ್ಲಿಸ್ತಾರೆ. ಆ ಹೆಂಗಸು ಹಿಡಿದು ಬಂದು ಒಂದು ಮನೆ ಕಡೆ ನಡ್ಕೊಂಡು ಹೋಗ್ತಾರೆ. ರಮೇಶ್ ಆ ಹೆಂಗಸು ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಆ ಹೆಂಗಸಿನ ಕಾಲು ನೆಲ ತಾಗ್ತಾ ಇದೆ, ಆದರೆ ನಡೆಯೋ ಶಬ್ದ ಮಾತ್ರ ಬರ್ತಾನೆ ಇಲ್ಲ. ಆ ಕೆಂಪು ಸೀರೆ ಗಾಳಿಯಲ್ಲಿ ಅಲ್ಲಾಡ್ತಾ ಇದ್ದ ಆ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಆ್ಯಂಡ್ ಆ ಮನೆ ಬಾಗಿಲು ಮಾತ್ರ ತಾಕದೆ ತೆರೆದ ಹಾಗೆ ಮತ್ತೆ ತಾಕದೆ ಮುಚ್ಚಿದ ಹಾಗೆ ಆಗ್ಬಿಡುತ್ತೆ. ರಮೇಶ್ಗೆ ಅವಳು ದುಡ್ಡು ಕೊಡಲಿಲ್ಲ ಅಂತ ಗಮನ ಬರ್ತಿರುತ್ತೆ. ಆದರೆ ಆ ಹೆಂಗಸು ಹೋದ ಮನೆ ಕಡೆ ಹೋಗಿ ಕೇಳೋಕೆ ರಮೇಶ್ಗೆ ಧೈರ್ಯ ಆಗಲಿಲ್ಲ. ಸುಮ್ಮನೆ ಆಟೋ ಸ್ಟಾರ್ಟ್ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಆ ರಾತ್ರಿ ನಿದ್ದೆ ಬರ್ತಾನೆ ಇರಲ್ಲ. ಹಾಸಿಗೆಯಲ್ಲಿ ಮಲಗಿದ್ರು ಆ ಹೆಂಗಸಿನ ಶಾಂತ ಕಣ್ಣು ಮತ್ತು ಅವಳ ಮುಖ ಅವರ ಕಣ್ಣಲ್ಲಿ ಕಾಡ್ತಾನೆ ಇರುತ್ತೆ. ಹೆಂಡತಿ ಏನಾಯಿತು, ಯಾಕೆ ಮಲಗಿಲ್ಲ ಅಂತ ಕೇಳ್ತಾರೆ. ಸ್ವಲ್ಪ ತಲೆನೋವು ಕಣೆ, ಸುಮ್ಮನೆ ಮಲ್ಕೋ, ನಾನು ಮಲ್ಕೊತೀನಿ ಅಂತ ಹೇಳ್ತಾರೆ. ಅಷ್ಟೇ ಬೆಳಿಗ್ಗೆ ರಮೇಶ್ಗೆ ಆ ಹೆಂಗಸು ಇಳಿದ ಮನೆ ಕಡೆಗೆ ಹೋಗಿ ಅವ್ರನ್ನ ದುಡ್ಡು ಕೇಳಬೇಕು ಅನ್ನೋ ಧೈರ್ಯ ಬರುತ್ತೆ. ಬೆಳಗಿನ ಜಾವ ಹೋದರೆ ಏನೂ ಆಗಲ್ಲ ಬಿಡು ಅಂಥೇಳಿ ಒಂದು ಧೈರ್ಯ ಬರುತ್ತೆ. ಧೈರ್ಯ ಬಂದು ಆ ಮನೆಗೆ ಹೋಗ್ತಾರೆ. ಆ ಮನೆ ಹತ್ರ ಹೋಗಿ ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿದಾಗ ಒಬ್ಬ ಮಧ್ಯ ವಯಸ್ಸಿನ ಗಂಡಸು ಬಾಗಿಲನ್ನ ತೆರೀತಾರೆ. ರಮೇಶ್, ನಿನ್ನೆ ರಾತ್ರಿ ಇಲ್ಲಿ ಒಬ್ಬ ಯುವತಿ ಬಂದಿದ್ರು ಸರ್, ನಾವಿಲ್ಲಿ ಬಿಟ್ಟು ಹೋದೆ, ಅವರು ದುಡ್ಡು ಕೊಡಲಿಲ್ಲ ಅಂತ ಹೇಳ್ತಾನೆ. ತಾನು ಅವರನ್ನು ಅಲ್ಲೇ ಡ್ರಾಪ್ ಮಾಡಿದ್ದಾಗಿ ಕೇಳಿದ ತಕ್ಷಣವೇ ಆ ವ್ಯಕ್ತಿಯ ಮುಖದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವರು ಹೇಳ್ತಾರೆ, ನೀವು ಹೇಳ್ತಿರೋ ಯುವತಿ ನಮ್ಮ ಮನೆ ಹೆಣ್ಮಗಳು ಸರ್, ನನ್ನ ಮಗಳು ಸವಿತಾ ಅಂತ. ಅವರು 3 ವರ್ಷದ ಹಿಂದೆಯೇ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ರಮೇಶ್ಗೆ ಕಾಲು ಕೆಳಗಡೆ ನೆಲ ಕುಸಿದಾಗುತ್ತೆ. ತಾನು ರಾತ್ರಿ ಯಾರನ್ನ ಆಟೋದಲ್ಲಿ ಕರ್ಕೊಂಡು ಬಂದು ಆ ಕ್ಷಣ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಆ ಗಂಡಸು ಮನೆ ಒಳಗಡೆ ಕರೆದು ಸವಿತಾಳ ಫೋಟೋವನ್ನು ರಮೇಶ್ಗೆ ತೋರಿಸ್ತಾರೆ. ರಮೇಶ್ ಆ ಫೋಟೋ ನೋಡಿ ಇದೇ ಹೆಂಗಸ ನಿನ್ನೆ ರಾತ್ರಿ ನಾನು ಆಟೋದಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಕನ್ಫರ್ಮ್ ಆಗುತ್ತೆ. ಕೆಂಪು ಸೀರೆ, ಅದೇ ಮಲ್ಲಿಗೆ ಹೂವು, ಅದೇ ಶಾಂತ ಮುಖ. ಆ್ಯಂಡ್ ಆ ಗಂಡಸು ಇನ್ನೊಂದು ವಿಷಯ ಹೇಳ್ತಾನೆ. ನಿನ್ನೆ ರಾತ್ರಿ ಅಂದರೆ ಸರಿಯಾಗಿ 3 ವರ್ಷಗಳ ಹಿಂದೆ ಸವಿತಾ ಆಕ್ಸಿಡೆಂಟ್ ಆಗಿದ್ದ ಅದೇ ಡೇಟ್ ಆ್ಯಂಡ್ ಟೈಮ್ ಅದು. ಇವತ್ತು ಸವಿತಾ ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದ್ದಳೋ ರಮೇಶ್ ಅವಳನ್ನು ಪಿಕಪ್ ಮಾಡಿರ್ತಾರೆ ಅದೇ ಜಾಗ. ಆ್ಯಂಡ್ ಅವಳ ಕೊನೆಯ ಆಸೆ ಏನಾಗಿತ್ತಂದರೆ ತನ್ನ ಮನೆ ಒಮ್ಮೆ ನೋಡಬೇಕು ಅಂತ ಆಸ್ಪತ್ರೆಯಲ್ಲಿ ಹೇಳಿದ್ಲಂತೆ. ಆ ಆಸೆಯನ್ನು ಅವಳ ಆತ್ಮ ಬಿಟ್ಟಿರಲಿಲ್ಲ ಅಂತ ಅನಿಸುತ್ತೆ. ಆ ಗಂಡಸು ಕಣ್ಣೊರೆಸ್ಕೊಳ್ತಾ ಹೇಳ್ತಾರೆ, ಇಡೀ ಮನೆಯಲ್ಲಿ ಅವಳ ಮಾತು ಬಿಟ್ಟರೆ ಬೇರೆ ಯಾವ ಶಬ್ದನೂ ಇರಲ್ಲ. ರಮೇಶ್ಗೆ ಆ ಮೌನ ಇನ್ನೂ ಜೋರಾಗಿ ಕೇಳಿಸ್ತಾ ಇರುತ್ತೆ. ರಮೇಶ್ ಆ ಮನೆಯಿಂದ ಹೊರಬಂದ ಮೇಲೆ ಒಂದೇ ಒಂದು ಬಾರಿ ಹಿಂದಿರುಗಿ ನೋಡ್ತಾರೆ. ಆ ಮನೆ ಒಂದು ಮಾಮೂಲಿ ಮನೆ ಥರ ನಾರ್ಮಲ್ ಆಗಿ ಕಾಣಿಸ್ತಿರುತ್ತೆ. ಬಾಗಿಲ ಮೇಲೆ ಒಂದು ಹೂವಿನ ತಳಿರು ತೋರಣ ಇರುತ್ತೆ. ಅದರ ಮೇಲೆ ಒಂದು ಬಾಡಿರೋ ಮಲ್ಲಿಗೆ ಹೂವಿನ ಮಾಲೆ ಇರುತ್ತೆ. ರಮೇಶ್ ಅದನ್ನು ನೋಡಿ ಒಂದು ಕ್ಷಣ ಫ್ರೀಸ್ ಆಗ್ತಾರೆ. ಅದು ನಿನ್ನೆ ರಾತ್ರಿ ಆ ಹೆಂಗಸು ತಲೆಯಲ್ಲಿ ಮುಡಿದಂಥ ಮಲ್ಲಿಗೆ ಹೂವಿನ ಮಾಲೆ ಥರ ಕಾಣಿಸ್ತಿರುತ್ತೆ. ರಮೇಶ್ಗೆ ಗೊತ್ತು ಆ ಮನೆಯಲ್ಲಿ ಸವಿತಾ ಅನ್ನೋ ಒಂದು ಆತ್ಮ ಇನ್ನಾದರೂ ನೆಮ್ಮದಿಯಾಗಿ ಮಲಗಿದೆ ಅಂತ. ರಮೇಶ್ ಅವತ್ತಿಂದ ರಾತ್ರಿ ಲೇಟಾಗಿ ಆಟೋ ಓಡಿಸೋದನ್ನು ನಿಲ್ಲಿಸಿಬಿಡ್ತಾರೆ. ಹೆಂಡತಿ ಬೇಗ ಬನ್ನಿ ಅಂತ ಹೇಳೋ ಮಾತುಗಳು ರಮೇಶ್ಗೆ ಈಗ ಅರ್ಥ ಆಗಿರುತ್ತೆ. ರಮೇಶ್ ತಾನಾಗಿಯೇ ಪಾಲಿಸ್ತಾ ಇದ್ದಾರೆ. ರಾತ್ರಿ ಗಾಡಿ ಹೊಡೆಯೋದನ್ನು ಬಿಟ್ಟು ಬೇಗ ಮನೆಗೆ ಬರ್ತಾರೆ. ಅವರ ಮನಸ್ಸಿನಲ್ಲಿ ಇನ್ನೂವರೆಗೂ ಅಲಸೋಕ್ಕೆ ಆಗ್ತಿಲ್ಲ ಅಂದರೆ ಅದು ಒಂದು ವಿಷಯ ಮಾತ್ರ. ರಮೇಶ್ಗೆ ಕ್ಲಿಯರ್ ಆಗಿರುತ್ತೆ, ಕೆಲವು ಸತ್ತ ಆತ್ಮಗಳು ಸ್ವಾರ್ಥಕ್ಕಾಗಿ ಬರಲ್ಲ, ಅವು ತಮ್ಮ ಕೊನೆಯ ಆಸೆ ಮುಗಿಸ್ಕೊಳ್ಳೋಕ್ಕೆ ಬರ್ತವೆ ಅಂತ. ಐನೋ ಇದು ನಿಮಗೆ ನಂಬಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ನನ್ನ ಸಬ್ಸ್ಕ್ರೈಬರ್ನ ಜೊತೆ ಶೇರ್ ಮಾಡ್ಕೊಳ್ಳುವಂಥ ಯುವ ವಿಷಯವನ್ನು ನಾನು ನಿಮಗೆ ಹೇಳಿದ್ದೀನಿ. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು.
ಈ ಸ್ಟೋರಿ ನನಗೆ ಸಖತ್ ಥ್ರಿಲ್ಲಿಂಗ್ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿ ಹಾಕ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ನೀವು ವಿಡಿಯೋನ ಹೊಸಬರಾಗಿದ್ದರೆ ನೋಡೋರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೂ ಯಾವುದಾದ್ರೂ ಹಾರಿಬಲ್ ಇನ್ಸಿಡೆಂಟ್ ನಡೆದಿರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಇನ್ಸ್ಟಾಗ್ರಾಮ್ಗೆ DM ಮಾಡಿ, ಅಲ್ಲಿ ನಿಮ್ಮ ಕಥೆನ ಶೇರ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಶುಭರಾತ್ರಿ.